ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೆಐಎಡಿಬಿ ವತಿಯಿಂದ ಶಿರಾ ಕೈಗಾರಿಕಾ ವಸಾಹತು ಪ್ರದೇಶ ಹಂತ 1ರಲ್ಲಿ 895 ಎಕರೆ ಭೂಮಿಯನ್ನ ಕೈಗಾರಿಕಾ ಸ್ಥಾಪನೆಗಾಗಿ ಅಭಿವೃದ್ಧಿಪಡಿಸಿದರು. ನಿಗದಿತ ಅವಧಿಯಲ್ಲಿ ಕೈಗಾರಿಕೆಗಳು ಆರಂಭವಾಗುತ್ತಿರುವುದು ಗಂಭೀರ ವಿಚಾರವಾಗಿದೆ. ಈ ಸಂಬಂಧ ಮಾನ್ಯ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಆದ ಶ್ರೀ ಎಂಬಿ ಪಾಟೀಲ್ ಅವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಲಾಗಿತ್ತು. ಅದರ ಉತ್ತರ ತೃಪ್ತಿಕರವಾಗಿಲ್ಲ ಅಂತ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರು ಆದ ಶ್ರೀಯುತ ಟಿಬಿ ಜಯಚಂದ್ರು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೈಗಾರಿಕಾ ಸಚಿವರ ಬದಲು ಸಾರಿಗೆ ಸಚಿವರು ಆದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಉತ್ತರ ಕೊಟ್ಟಿರುವುದನ್ನ ಪ್ರಶ್ನಿಸಿದ ಅವರು, ಕಳೆದ 8 ರಿಂದ 10 ವರ್ಷಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ಕೈಗಾರಿಕೆಗಳು ಆರಂಭವಾಗದೇ ಇರೋದ್ರಿಂದ ಶಿರಾ ಭಾಗದ ಅಭಿವೃದ್ಧಿಗೆ ತೀವ್ರ ಹಾನಿಯಾಗ್ತಾ ಇದೆ ಅಂತ ತಿಳಿಸಿದ್ರು. ಈ ಹಿನ್ನೆಲೆ ಮಾನ್ಯ ಸಭಾಧ್ಯಕ್ಷರು ಕೈಗಾರಿಕಾ ಸಚಿವರಿಂದಲೇ ಸ್ಪಷ್ಟ ಹಾಗೂ ಸೂಕ್ತ ಉತ್ತರ ಕೊಡಿಸಬೇಕು ಹಾಗೂ ಶಿರಾ ಕೈಗಾರಿಕಾ ವಸಾಹತಿನಲ್ಲಿ ಕೂಡಲೇ ಕೈಗಾರಿಕೆಗಳು ಆರಂಭವಾಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ರು. ಏನು ಕೆಡಿಬಿನಲ್ಲಿ ಸಿರಾದಲ್ಲಿ ಆಗಿರ್ತಕ್ಕಂಥ ಲ್ಯಾಂಡ್ನಲ್ಲಿ ಏನು ಆಗ್ತದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಈ ಯೋಜನೆ ಈಗಾಗಲೇ ಜಾರಿಯಾಗಿ ಸುಮಾರು 8-10 ವರ್ಷ ಆಗಿದೆ. 845 ಎಕರೆ ಭೂಮಿ ಮಂಜೂರಾಗಿದೆ. 299 ಉದ್ದಿಮೆದಾರರಿಗೆ 391 ಎಕರೆ ಜಮೀನು ಹಂಚಿಕೆ ಮಾಡಿದೆ. ಆದರೆ ಇಲ್ಲಿವರೆಗೆ ಕೈಗಾರಿಕೆಗಳು ಬಂದಿರತಕ್ಕಂಥ ಎಷ್ಟು ಅಂತ ಹೇಳಿದ್ರೆ ಕೇವಲ 94 ಎಕರೆ ಮಾತ್ರ. ಅಂದರೆ ಇನ್ನೂವರೆಗಾಗಿ ಇದೇನು ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಕೆಡಿಬಿ ನಡೀತಾ ಇರತಕ್ಕಂಥದ್ದು ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ ಅಂತೇಳಿ ಭಾವನೆ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದು ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಸಮರ್ಪಕವಾಗಿಲ್ಲ. ಎಲ್ಲ ಒಂದು ಕಡೆಗೆ ಯಾವ ಉದ್ದೇಶಕ್ಕೋಸ್ಕರ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಭೂಮಿಯನ್ನ ಅಕ್ವೈರ್ ಮಾಡೋಂಥ ಕೆಲಸ ಮಾಡ್ತು, ಯಾರು ಇಚ್ಛೆ ಪಡ್ತಾರೆ ಅವ್ರು ಕೈಗಾರಿಕೆ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಬೇರೆಯವ್ರನ್ನ ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವ್ರನ್ನ ತೆಗೆದು ಆಚೆ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಅಧ್ಯಕ್ಷ.